ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಕೊಲೆಸ್ಟ್ರಾಲ್ ಮತ್ತು ಹೈ ಬಿಪಿ ಇರುವವರು ಯಾವುದನ್ನು ತಪ್ಪದೇ ತಿನ್ನಬೇಕು? ಆಪ್ಷನ್ಸ್: ಎ ಕಡಲೆ ಬೀಜ, ಬಿ ಬ್ರೋಕೊಲಿ, ಸಿ ಅಗಸೆ ಬೀಜ, ಡಿ ಬಜೆ. ಇದರ ಉತ್ತರ ಆಪ್ಷನ್ ಸಿ ಅಗಸೆ ಬೀಜ. ಎದೆಯಲ್ಲಿ ಸಂಗ್ರಹವಾದ ಕಫ ಕರಗಿ ಎದೆ ಮತ್ತು ಗಂಟಲು ಕಫದಿಂದ ಮುಕ್ತಿ ಹೊಂದಲು ಏನು ಮಾಡಬೇಕು? ಆಪ್ಷನ್ಸ್: ಎ ಕಷಾಯ ಸೇವನೆ, ಬಿ ಗಾರ್ಗಲ್, ಸಿ ಶುಂಠಿ ಚಹಾ, ಡಿ ಬಿಸಿನೀರು ಸೇವನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಗಾರ್ಗಲ್. ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪು ಬೆರೆಸಿ ಗಾರ್ಗಲಿಂಗ್ ಮಾಡುವುದರಿಂದ ಗಂಟಲಿನ ಹಿಂಭಾಗದಲ್ಲಿ ಕಫವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಇದು ನೋಯುತ್ತಿರುವ ಗಂಟಲನ್ನು ಶಮನಗೊಳಿಸಲು ಸಹಾಯ ಮಾಡುವುದರ ಜೊತೆಗೆ ಎದೆಯಲ್ಲಿರುವ ಕಫವನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಯಾವ ವಿಟಮಿನ್ಸ್ ಕೊರತೆಯಿಂದ ಕಾಯಿಲೆಗಳು ಮಾತ್ರವಲ್ಲ ಸೌಂದರ್ಯ ಕೂಡ ಹಾಳಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಇ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಉತ್ತರ ಆಪ್ಷನ್ ಬಿ ವಿಟಮಿನ್ ಸಿ. ವರ್ಷಕ್ಕೆ ಕೇವಲ ಒಂದೇ ಒಂದು ಮೊಟ್ಟೆ ಇಡುವ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಪೆಂಗ್ವಿನ್, ಬಿ ರಾಜಹಂಸ, ಸಿ ಏಮು, ಡಿ ಗೀಜುಗ. ಉತ್ತರ ಆಪ್ಷನ್ ಬಿ ರಾಜಹಂಸ. ರಾತ್ರಿ ಮಲಗುವ ಮುನ್ನ ಮೈ ಕೈಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸ್ಕಿನ್ ಟೈಟ್ ಆಗುತ್ತದೆ, ಬಿ ಚರ್ಮ ಒಡೆಯುವುದಿಲ್ಲ, ಸಿ ಕಾಂತಿಯುತ ಚರ್ಮ, ಡಿ ಕಪ್ಪು ಕಲೆ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ ಒಡೆಯುವುದಿಲ್ಲ. ಬೆಂಬಿಡದೆ ಕಾಡುವ ಶೀತ ಕೆಮ್ಮಿಗೆ ರಾಮಬಾಣವಾಗಿ ಕೆಲಸ ಮಾಡುವುದು ಯಾವುದು? ಆಪ್ಷನ್ಸ್: ಎ ದೊಡ್ಡಪತ್ರೆ ಎಲೆ, ಬಿ ಜೇನುತುಪ್ಪ, ಸಿ ತುಳಸಿ, ಡಿ ಕಾಳುಮೆಣಸು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೊಡ್ಡಪತ್ರೆ ಎಲೆಗೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಬೆರೆಸಿ ತಿನ್ನುವುದರಿಂದ ಶೀತ ಕೆಮ್ಮು ಕಡಿಮೆ ಸಮಯದಲ್ಲಿ ಗುಣಮುಖವಾಗುತ್ತದೆ. ತುಪ್ಪದಿಂದ ದೇಹವನ್ನು ಮಸಾಜ್ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ವಾತದೋಷ ನಿವಾರಣೆ, ಬಿ ಪಿತ್ತದೋಷ ನಿವಾರಣೆ, ಸಿ ಕೆಟ್ಟ ಕೊಬ್ಬು ಕರಗುತ್ತದೆ, ಡಿ ಮೈಕೈ ನೋವು ನಿವಾರಣೆ. ಉತ್ತರ ಆಪ್ಷನ್ ಎ ಮತ್ತು ಬಿ. ಹೆಚ್ಚಾಗಿ ಜಾತ್ರೆಗಳಲ್ಲಿ ಸಿಗುವ ಬತಾಶೆ ಸಿಹಿ ತಿನಿಸು ತಿನ್ನುವುದರಿಂದಾಗುವ ಚಮತ್ಕಾರವೇನು? ಆಪ್ಷನ್ಸ್: ಎ ದೇಹದ ನೋವು ನಿವಾರಣೆ, ಬಿ ಶಕ್ತಿ ಬೂಸ್ಟರ್, ಸಿ ಕಿಡ್ನಿ ಸಮಸ್ಯೆ ನಿವಾರಣೆ, ಡಿ ಅಸಿಡಿಟಿ ನಿವಾರಣೆ. ಉತ್ತರ ಈ ಮೇಲಿನ ಎಲ್ಲವೂ. ಜೇಡರ ಹುಳು ಕಚ್ಚಿದರೆ ಏನನ್ನು ಹಚ್ಚಬೇಕು? ಆಪ್ಷನ್ಸ್: ಎ ಉಪ್ಪು, ಬಿ ಜೇನುತುಪ್ಪ, ಸಿ ಬೇಕಿಂಗ್ ಸೋಡಾ, ಡಿ ಸುಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಬೇಕಿಂಗ್ ಸೋಡಾ. ಸ್ವಲ್ಪ ಬೇಕಿಂಗ್ ಸೋಡಾ ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನು ಗಾಯದ ಮೇಲೆ ಅನ್ವಯಿಸುವುದರಿಂದ ಬಹಳ ಬೇಗನೆ ಗಾಯ ವಾಸಿಯಾಗುತ್ತದೆ. ಸ್ಟ್ರೆಚ್ ಮಾರ್ಕ್ಸ್ ಗಳನ್ನು ಹೋಗಲಾಡಿಸಲು ಯಾವುದು ಸಹಾಯ ಮಾಡುತ್ತದೆ?
ಆಪ್ಷನ್ಸ್ ಎ ದಾಳಿಂಬೆ ಬೀಜದ ಎಣ್ಣೆ, ಬಿ ಸೋಯಾ ಹಾಲು, ಸಿ ಬೆಣ್ಣೆಹಣ್ಣು, ಡಿ ಕಾಫಿ ಸ್ಕ್ರಬ್. ಸರಿಯಾದ ಉತ್ತರ ಆಪ್ಷನ್ ಎ ದಾಳಿಂಬೆ ಬೀಜದ ಎಣ್ಣೆ. ದಾಳಿಂಬೆ ಬೀಜದ ಎಣ್ಣೆ ಮತ್ತು ಜೋಜೋಬಾ ಎಣ್ಣೆಯನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಪೀಡಿತ ಪ್ರದೇಶದ ಮೇಲೆ ಹಚ್ಚುವುದರಿಂದ ಸ್ಟ್ರೆಚ್ ಮಾರ್ಕ್ಸ್ ಕ್ರಮೇಣ ಕಡಿಮೆಯಾಗುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.